ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಜಯಂತ್, ಸೆಕೆಂಡ್ ಇಯರ್ BAMS ಸ್ಟೂಡೆಂಟ್. ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ವಿರುದ್ಧಾಹಾರ ಅಂದರೆ ಏನು, ವಿರುದ್ಧಾಹಾರಕ್ಕೆ ಎಕ್ಸಾಂಪಲ್ಗಳೇನು ಅಂತ ನಾವು ತಿಳ್ಕೊಂಡ್ವಿ. ಇವಾಗ ಎಷ್ಟೊಂದು ಜನ ಇಫ್ ದೇ ಆರ್ ಫಾಲೋಯಿಂಗ್ ಈ ವಿರುದ್ಧಾಹಾರವನ್ನು ತಗೊತಾ ಇದ್ರೆ ಇದನ್ನು ನಿಲ್ಲಿಸೋದು ಹೇಗಪ್ಪ, ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆಚಾರ್ಯ ವಾಗ್ಭಟ ಹ್ಯಾಸ್ ಮೆನ್ಷನ್ಡ್ ಇನ್ ಅಷ್ಟಾಂಗ ಹೃದಯ ಸೂತ್ರಸ್ಥಾನ 7th ಚಾಪ್ಟರ್, ಪಾದೇನ ಅಪತ್ಯಮಭ್ಯಸ್ತಂ ಪಾದಪಾದೇನ ವಾತ್ಯಜಿ ನಿಷೇವೇತ ಹಿತಂ ತತ್ ಏಕದ್ವಿತ್ರಯಾಂತರೀಕೃತಂ. ಹಿಂಗಂದ್ರೆ ಏನಪ್ಪ, ದಿಸ್ ಪ್ರೊಸೀಜರ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಪಾದಾಂಶಿಕ ಕ್ರಮ. ಹಿಂಗಂದ್ರೆ ಏನು, ಈ ಶ್ಲೋಕದ ಮೀನಿಂಗ್ ಏನಪ್ಪ ಅಂದರೆ, ಇಫ್ ಯು ಆರ್ ಫಾಲೋಯಿಂಗ್ ದ ವಿರುದ್ಧ ಆಹಾರ, ನೀವು ದಿನ ವಿರುದ್ಧ ಆಹಾರವನ್ನು ತಗೊತಾ ಇದ್ರೆ ಇದನ್ನು ಹೇಗೆ ಬಿಡೋದಪ್ಪ ಅನ್ನೋದಕ್ಕೆ ದೇ ಆರ್ ಎಕ್ಸ್ಪ್ಲೇನ್ಡ್. ಹೌ ದೇ ಆರ್ ಎಕ್ಸ್ಪ್ಲೇನ್ಡ್, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್ ಯು. If you are eating the chicken biryani, for example, you have to take chicken biryani, you are eating regularly with the curd. ಚಿಕನ್ ಬಿರಿಯಾನಿಯನ್ನು ನೀವು ಮೊಸರಿನ ಜೊತೆ ತೊಗೊತಾ ಇದ್ರೆ ಹೇಗಪ್ಪ ಇದನ್ನು ಬಿಡೋದಪ್ಪ ಅಂದರೆ, ಇಟ್ ಈಸ್ ದ ಕೋರ್ಸ್, ದಿಸ್ ಈಸ್ ದ ಪ್ರೋಸೆಸ್ ಆಫ್ 8 days, 8 ದಿನಗಳ ಕಾಲ ಯು ಹ್ಯಾವ್ ಟು ಫಾಲೋ. ಹೇಗಪ್ಪ ಅಂದರೆ, ಫಸ್ಟ್ ಟೂ ಡೇಸ್ ಯು ಹ್ಯಾವ್ ಟು ಟೇಕ್ ದ ಚಿಕನ್ ಬಿರಿಯಾನಿ ವಿತ್ ದ ಕರ್ಡ್. ಮೊಸರಿನ ಜೊತೆ ಚಿಕನ್ ಬಿರಿಯಾನಿಯನ್ನು 3/4 ಮುಕ್ಕಾಲು% ಅಷ್ಟು ನೀವು ತಗೋಬೇಕು ಫಸ್ಟ್ 2 days. ಮತ್ತು 1/4% ಅಂದರೆ 1/4 ನೀವು ಚಿಕನ್ ಬಿರಿಯಾನಿಯನ್ನು ವಿತೌಟ್ ಕರ್ಡ್ ತಗೋಬೇಕು. ಇದು ಫಸ್ಟ್ 2 day ಆಯಿತು. ಮತ್ತು 3rd ಮತ್ತು 4th day ಬಂದುಬಿಟ್ಟು ಹಾಫ್ ಅಷ್ಟು ಚಿಕನ್ ಬಿರಿಯಾನಿ ವಿತ್ ಕರ್ಡ್ ತಗೋಬೇಕು, ಇನ್ನು ಹಾಫು ಚಿಕನ್ ಬಿರಿಯಾನಿ ವಿತೌಟ್ ಕರ್ಡ್ ತಗೋಬೇಕು. ಇದು 3rd ಮತ್ತು 4th day. ನೆಕ್ಸ್ಟ್ 5th 6th 7th day ಬಂದುಬಿಟ್ಟು ಚಿಕನ್ ಬಿರಿಯಾನಿ ವಿತ್ ಕರ್ಡ್ ಯು ಹ್ಯಾವ್ ಟು ಟೇಕ್ 1/4 1/4% ಅಷ್ಟು ಚಿಕನ್ ಬಿರಿಯಾನಿ ಮೊಸರು ಜೊತೆ ತಗೋಬೇಕು. ಇನ್ನು 3/4 ಆಫ್ ದ ಚಿಕನ್ ಬಿರಿಯಾನಿಯನ್ನು ವಿತೌಟ್ ಕರ್ಡ್ ಇಲ್ಲದೇ ತಗೋಬೇಕು. ಇನ್ನು ಲಾಸ್ಟ್ ಡೇ ಬಂದುಬಿಟ್ಟು 8th day ಯು ಹ್ಯಾವ್ ಟು ಟೇಕ್ ಫುಲ್ ಆಫ್ ಯು ಹ್ಯಾವ್ ಟು ಟೇಕ್ ಚಿಕನ್ ಬಿರಿಯಾನಿ ವಿತೌಟ್ ಕರ್ಡ್. ಚಿಕನ್ ಬಿರಿಯಾನಿಯನ್ನು ಮೊಸರು ಇಲ್ಲದೆ ಹಾಗೆ ತಗೋಬೇಕು. ಯಾಕಪ್ಪ ನಾನು ಈ ಚಿಕನ್ ಎಕ್ಸಾಂಪಲ್ ತೊಗೊಂಡೆ ಅಂದರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ one should not consume the chicken with the curd. That is the ವಿರುದ್ಧ ಎಕ್ಸಾಂಪಲ್ ಆಫ್ ವಿರುದ್ಧಾಹಾರ. ಕೆಲವೊಬ್ರು ಹೇಳ್ತಾರೆ, ನನ್ನ ಕೈಯಲ್ಲಿ ಇದೆಲ್ಲ ಫಾಲೋ ಮಾಡೋದಾಗಲ್ಲಪ್ಪ, ನಾನು ಸಡನ್ನಾಗಿ ನಾಳೆಯಿಂದನೇ ಬಿಟ್ಬಿಡ್ತೀನಿ ಚಿಕನ್ ಮತ್ತು ಫಾರ್ ಎಕ್ಸಾಂಪಲ್ ಚಿಕನ್ ಮತ್ತು ಕರ್ಡನ್ನು ನೀ ಹೇಳಿದೆಯಲ್ಲ, ನಾಳೆಯಿಂದನೇ ನಾನು ತೊಗೊಳೋದು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ವಾಗ್ಭಟ ಹೇಳಿದ್ದಾರೆ, ನೀನು ಸಡನ್ನಾಗಿ ಬಿಟ್ಟರೆ ದಟ್ ವಿಲ್ ಲೀಡ್ಸ್ ಟು ಸಮ್ ಕೈಂಡ್ ಆಫ್ ಡಿಸೀಸಸ್. ಆದ ಕಾರಣದಿಂದ ಕ್ರಮೇಣವಾಗಿ ಈ ಮೆಥಡ್ ಪಾದಾಂಶಿಕ ಕ್ರಮ ಅಂದರೆ ಪಾದವಾಗಿ ಸ್ವಲ್ಪವಾಗಿ ನೀನು ವಿರುದ್ಧ ಆಹಾರವನ್ನು ಬಿಡುತ್ತಾ ಬಂದರೆ ನಿನಗೆ ಯಾವುದೇ ಆದಂತಹ ರೋಗಗಳು ಬರುವುದಿಲ್ಲ ಮತ್ತು ಯಾವುದೇ ಆದಂತಹ ರೋಗಗಳು ಪುನರುತ್ಪತ್ತಿ ಆಗುವುದಿಲ್ಲ. ಅದಕ್ಕಾಗಿ ದಿಸ್ ಪ್ರೊಸೀಜರ್ ಇಸ್ ಕಾಲ್ಡ್ ಎಸ್ ಪಾದಾಂಶಿಕ ಕ್ರಮ. ಆದ ಕಾರಣದಿಂದ ಆಯುರ್ವೇದದ ಉದ್ದೇಶ ಬಂದ್ಬಿಟ್ಟು ಮೇಂಟೈನಿಂಗ್ ದ ಹೆಲ್ತ್ ಆಫ್ ದ ಹೆಲ್ತಿ ಇಂಡಿವಿಜುವಲ್ ಆ್ಯಂಡ್ ಕ್ಯೂರಿಂಗ್ ದ ಡಿಸೀಸ್ ಆಫ್ ದ ಡಿಸೀಸ್ಡ್ ಪರ್ಸನ್. ಆರೋಗ್ಯವಾದಂತಹ ವ್ಯಕ್ತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಮತ್ತು ರೋಗಿಯನ್ನು ರೋಗಮುಕ್ತನಾಗಿ ಮಾಡುವುದು. ಥ್ಯಾಂಕ್ ಯು.